ಹಲೋ ವೀಕ್ಷಕರೇ, ನಾವು ಯಾವುದೇ ಎಂಬ್ರಾಯ್ಡರಿ ವರ್ಕ್ ಡಿಸೈನ್ ಮಾಡುವಾಗಲೂ ಕಲರ್ ಕಾಂಬಿನೇಷನ್ ಅನ್ನೋದು ತುಂಬ ಮುಖ್ಯವಾದದ್ದು. ಈಗಾಗಲೇ ನಾನು ಕಲರ್ಸ್ ಥ್ರೆಡ್ನ ಮತ್ತು ಝರಿ ಥ್ರೆಡ್ನ ವಿಡಿಯೋ ಮಾಡಿ ಹಾಕಿದ್ದೇನೆ. ಕೆಲವರು ಮತ್ತೊಮ್ಮೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ, ಝರಿ ಥ್ರೆಡ್ ಬಗ್ಗೆ ತಿಳಿಸಿಕೊಡಿ. ಜಾನು 450 ಈ ಮಿಷಿನಿಗೆ ಝರಿ ಥ್ರೆಡ್ ಯೂಸ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ನಾವು ಯಾವುದೇ ಎಂಬ್ರಾಯ್ಡ್ರಿ ಮಾಡುವಾಗ ಡಿಸೈನ್ಸ್ಗೆ ಝರಿ ಥ್ರೆಡ್ಡಲ್ಲಿ ಫಿನಿಶಿಂಗ್ ಕೊಡದಿದ್ದರೆ ಅದು ಕಂಪ್ಲೀಟ್ ಆದಾಗೆ ಕಾಣುವುದಿಲ್ಲ. ಇನ್ನು ಕೆಲವರಿಗೆ ಯಾವ ತರಹದ ಝರಿ ಥ್ರೆಡ್ ಯೂಸ್ ಮಾಡ್ಬೋದು ಅಂತ ಗೊತ್ತಿಲ್ಲ. ಆದ ಕಾರಣ ಎಲ್ಲ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮೆಷಿನ್ಗೆ ಬೇಕಾಗಿರುವ ಝರಿ ಥ್ರೆಡ್ ಯಾವುದೆಂದರೆ ಈ ತರಹದ ಸಪೂರ ಆಗಿರುವಂತಹ ನೂಲು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ಸಪೂರ ಆಗಿದೆ ನೂಲು. ಈ ಥರ ಸಪೂರ ಇರುವಂತಹ ಝರಿ ಥ್ರೆಡ್ಡನ್ನು ನಾವು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮೆಷಿನ್ಗೆ ಅಂತಲೇ ಇರೋದು. ಇದು ಎಲ್ಲ ತರಹದ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮೆಷಿನ್ಗೆ ಯೂಸ್ ಮಾಡುವಂತಹ ಥ್ರೆಡ್. ಎಂಬ್ರಾಯ್ಡರಿ ವರ್ಕ್ ಅಥವಾ ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕ್ಗೆ ಈ ತರಹದ ನೂಲನ್ನು ಯೂಸ್ ಮಾಡುವುದಿಲ್ಲ ಫ್ರೆಂಡ್ಸ್. ಈ ತರಹದ ದಪ್ಪವಾದ ನೂಲನ್ನು ಆರಿ ಎಂಬ್ರಾಯ್ಡ್ರಿ ವರ್ಕ್ಗೆ ಯೂಸ್ ಮಾಡ್ತಾರೆ. ಇದು ಆರಿ ಎಂಬ್ರಾಯ್ಡ್ರಿ ವರ್ಕಿಗೆ ಅಂತಲೇ ಇರೋದು ಈ ಥರ ದಪ್ಪವಾದ ಈ ಥರದ ಥ್ರೆಡ್. ಎಂಬ್ರಾಯ್ಡ್ರಿಗೆ ಯೂಸ್ ಮಾಡುವಂತಹ ಝರಿ ಥ್ರೆಡ್ಡಲ್ಲಿ ತುಂಬ ಕಲರ್ಸ್ ಕಾಂಬಿನೇಷನಲ್ಲಿ ಝರಿ ಥ್ರೆಡ್ಗಳು ಸಿಗ್ತವೆ. ಮೇನ್ ನಮಗೆ ಬೇಕಾಗಿರುವಂತಹ ಝರಿ ಥ್ರೆಡ್ಗಳು ಗೋಲ್ಡನ್ ಕಲರ್, ಸಿಲ್ವರ್ ಕಲರ್, ಕಾಪರ್ ಕಲರ್ಗಳು ಬೇಕಾಗಿರುವಂತಹ ಥ್ರೆಡ್ಗಳು. ನಾವು ಕಂಪ್ಯೂಟರೈಸ್ಡ್ ಮೆಷಿನ್ಗೆ ಯಾವ ತರಹದ ಕಲರ್ಸ್ ಥ್ರೆಡ್ ಯೂಸ್ ಮಾಡೋದು ಅಂತ ತಿಳಿಸಿಕೊಡ್ತೇನೆ. ಯಾಕೆಂದರೆ ಹಲವಾರು ಜನರು ಕಂಪ್ಯೂಟರೈಸ್ಡ್ ಮೆಷಿನ್ ಪರ್ಚೇಸ್ ಮಾಡ್ತಾರೆ, ಬಟ್ ಅವರಿಗೆ ಯಾವ ತರಹದ ಥ್ರೆಡ್ ಯೂಸ್ ಮಾಡೋದು ಅಂತ ಗೊತ್ತಿರೋದಿಲ್ಲ. ಸೊ ಈ ತರಹದ ಕಲರ್ಸ್ ಥ್ರೆಡ್ಡನ್ನು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮೆಷಿನ್ಗೆ ಈ ತರಹದ ಕಲರ್ಸ್ ಥ್ರೆಡ್ಡನ್ನು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮೆಷಿನ್ಗೆ ಯೂಸ್ ಮಾಡಬೇಡಿ. ಮೆಷಿನ್ ಹಾಳಾಗಿ ಹೋಗ್ತದೆ ಮತ್ತು ಮೆಷಿನ್ ಕಂಪ್ಲೇಂಟ್ ಸ್ಟಾರ್ಟ್ ಆಗುತ್ತೆ ಬರಲಿಕ್ಕೆ. ತರಹದ ದಪ್ಪ ಥ್ರೆಡ್ಗಳು, ಈ ತರಹದ ಥ್ರೆಡ್ಗಳು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮೆಷಿನ್ಗೆ ಆಗಿರುವಂಥದ್ದಲ್ಲ ಫ್ರೆಂಡ್ಸ್. ಇದು ನಾವು ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಇದೆಲ್ಲ ಯೂಸ್ ಮಾಡ್ತೇವೆ. ಈ ಥರದ ನೂಲನ್ನು ಹ್ಯಾಂಡ್ ಎಂಬ್ರಾಯ್ಡರಿಗೆ ಮತ್ತು ಕುಚ್ಚು ಕಟ್ಟಲಿಕ್ಕೆ ಆ ಥರ ಯೂಸ್ ಮಾಡ್ತೇವೆ ಹೊರತು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮೆಷಿನ್ಗೆ ಹಾಕಬೇಡಿ ದಯವಿಟ್ಟು. ಮಿಷಿನ್ ಒಮ್ಮೆ ಕಂಪ್ಲೇಂಟ್ ಬರಲಿಕ್ಕೆ ಸ್ಟಾರ್ಟ್ ಆದರೆ ಮತ್ತೆ ಅದರ ಬಾಬಿನಲ್ಲಿ ಸಿಕ್ಕಾಕಿಕೊಳ್ಳೋದು, ಸ್ಟಕ್ ಆಗಿ ಹೋಗ್ತದೆ ಮಿಷಿನ್ ಈ ಥರ ಥ್ರೆಡ್ ಹಾಕೋದ್ರಿಂದ. ಥ್ರೆಡ್ ಆ್ಯಕ್ಚುಲಿ ಮ್ಯಾನ್ಯಲ್ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ಗೆ ಮಾತ್ರ ಆಗಿರುವಂಥದ್ದು, ನೂಲಿರುವಂಥದ್ದು. ಈ ತರಹದ ಥ್ರೆಡ್ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮಿಷಿನ್ಗೆ ಅಂತಲೇ ಇರೋದು. ಇದರಲ್ಲಿ ತುಂಬ ಟೈಪ್ಸ್ ಆಫ್ ಕಲರ್ಗಳು ನಮಗೆ ಸಿಗ್ತವೆ. ಕಮೆಂಟ್ಸ್ ಮಾಡಿ ಕೇಳಿದ ನನ್ನ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು.